ಹೆಂಗೈತಿ? ರುಚಿ ಐತೆ? ಮಸ್ತ್ ಐತಿ ಬೇ ಯವ್ವ. ಯವ್ವ ಇವತ್ತು ನೋಡು ಒಂಚೂರು ಏನೋ ತಿಂದಂಗೆ ಅನ್ಸಕತ್ತಿರೋದು. ಎಷ್ಟು ರುಚಿ ಐತಿ ಪಲ್ಯ ಗಿಲ್ಲೆ ರೊಟ್ಟಿ ಚಪಾತಿ ಅಷ್ಟು ರುಚಿಯಾಗತ್ತತಿ. ಹೊಟ್ಟೆ ಕೂಸು ಬ್ರೇಕ್ ಡ್ಯಾನ್ಸ್ ಆಡಕತ್ತತಿ. ಯವ್ವ 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 ನಿನ್ನ ಮಗಳು ಹೊಟ್ಟೆಗೆ ಒಂದು ಹಂಡೆ ಕುಂದ್ರಿಸಿದ್ರ ಸೈ ಅಲ್ಲ. ಅದು ಎಂತ ತಿಂತಾಳ ಅಲ್ಲ, ಹೊಟ್ಟಿಲ್ ಅದಾಳ ಆತ ನೆದರಾಕತಿ. ಅದ್ರಲ್ಲ ಏನ್ ಕೇಳ್ತಾಳ ಎಲ್ಲ ಮಾಡಿಕೊಟ್ಟೆ ನೋಡು. ಇವತ್ತು ತಿಂದಂಗ ಆತಂತ. ಈಗ ಏನ್ ಮಾಡ್ಬೇಕಾತಂತೆ ನಾನು? ಅವ ಎಲ್ಲ ಮಾಡ್ತದ ಕರೆ ಬೈತತಿ. ಎಷ್ಟು ತಿಂತಿ ಏನ್ ತಿಂತಿ ಅದನ್ನ ಮಾಡಿ ಇದನ್ನ ಮಾಡಂತ ಕಾಡ್ತೀಯಲ್ಲ ಅಂತೇಳಿ ಬೈತಿರ್ತತಿ. ಆ ಥರ ಬೈಕೊಂತಾನೆ ಮಾಡ್ಕೊಡೋದು. ಏ ಗಂಗಾ ಎದಕ್ ಬೈತಿ? ಅಯ್ಯೋ ದೇವ್ರೇ ಯವ್ವ ಎಷ್ಟು ತಿಂತೀಯ ಏನ್ ತಿಂತೀನಿ ಅಂತ ಅಂದಕ್ಕೆ ವಾಪಸ್ ಮತ್ತು ಮಾಡಿಕೊಡ್ತೇನೆ ಬೇ. ತಿನ್ನು ಮಟ್ಟ ತಿಂದಿವ ನಿನ್ನ ಮಗಳು ನಿನ್ನ ಮೊಮ್ಮಗಳದ್ದು ಬಾಯಲ್ಲವ ಯವ್ವ ಅದು ಬಂಬಾಯ್ ಅದು. ಎಟ್ಟು ಮಾತಾಡ್ತಾಳೆ ಬೇವ. ನಾ ಹೇಳ್ತಿರ್ತೀನಿ. ಮೊನ್ನೆ ನಮ್ಮ ದೊಡ್ಡ ಮಗ ಬಂದಿದ್ದ. ಅವ್ನು ಹೆಂಡತಿ ನಾ ಏನೋ ಒಂದು ಸಮಾಧಾನಾಗ ಮಾತಾಡ್ತಿರ್ತೇನೆ ಅವ್ರ ಕಡೆ. ಸಮಾಧಾನ ಏನ್ ಮಾತಾಡ್ತಿದ್ದಿಲ್ಲ ಹುಯ್ ಅಂತ ಚೀರಾಕತ್ತಿತ್ತು. ನೋಡ್ ಹಿಂಗ ಹಿಂಗ ಮಾತ್ನ್ಯಾಗ ಮಾತನಾಡಕ್ ಮಾತಾಡ್ತಾಳ. ಒಟ್ಟ ಬಾಯಿ ಮುಚ್ಚಂಗಿಲ್ಲ. ನನಗಂತೂ ಹೇಳ ಸಾಕಾಗೈತಿ ಸಲುವಾಗತ್ತಾಗ. ತಡಿಯ ಮಂಗಳ ಏನ ಹೇಳಾಕತ್ತಾರ. ಬಂದಿದ್ರ ಅವ್ರಿಗೆ ನನ್ನ ಮಗ ಈಗ ಇಲ್ಲಿ ದುಡಿವಲ್ಲವ ಅಲ್ಲಿ ಅವ್ರ ಫ್ಯಾಕ್ಟ್ರಾಗ ದುಡಿತಾ ಅದಾನ. ಮತ್ತು ಅವ್ನು ತಿಂಗಳ ಪಗಾರ ಕೊಡ್ಬಾರ್ದ ನನಗೆ? ಅದಕ್ಕೆ ತಿಂಗಳ ಪಗಾರ ಇಂತಿಷ್ಟು ಕೊಡು ಅಂತ ನಾನು ಹಂಗೆ ಸುತ್ತಿ ಬಳಸಿ ಕೇಳಾಕತ್ತೇನೆ. ಈಗ ಏನಿಲ್ಲಪ್ಪ ಅಯ್ಯಯ್ಯ ರೊಕ್ಕ ಕೇಳಾಕತ್ತಾಳ ಅತ್ತಿ ಹಂಗ ಹಿಂಗ ನೀವು ತಂದಿದ್ದು ಕೊಟ್ಟಿವ್ರಿ ಏನು ತಂದಿಲ್ಲಲ್ಲ ಅದಕ್ಕೆ ಸಮಾಧಾನ ಇಲ್ಲ ಅಂತೇಳಿ ಹಂಗೆ ಮಾತಾಡ್ತಾಳೆ ಗೊತ್ತನವ. ನಡಕ್ ಯವ್ವ ನನಗಂತರೂ ಯವ್ವ ಈಕಿನ ಸುಧಾರಿಸಿ ಸಾಕಾಗೋಗೈತಿ. 10 ಮಂದಿ ಮಕ್ಕಳು ಸುಧಾರಿಸ್ಬೋದು, ಈಕಿನ ಸುಧಾರ್ಸಕ್ಕಾಗಲ್ಲ. ಹೌದನ? ಅಲ್ಲ ಒಟ್ಟ ನೀನ್ ಬಾಯಿ ಸುಮ್ಮನೆ ಇರಂಗಿಲ್ಲಲ್ಲ ಮಂಗಳ. ಹಂಗೆ ಕನ್ನಕೋದಿ ಇದ್ದಿದ್ದ ಹೇಳಿನಜ್ಜಿ. ನೀನೆಲ್ಲ ಸಣ್ಣಕ್ಕಿದ್ದು ಸುಳ್ಳು ಹೇಳ್ಬಾರ್ದು ಅಂತಿದ್ದೆ. ಸುಳ್ಳು ಹೇಳ್ಬಾರ್ದಂತೆ. ಎಲ್ಲ ತನಗ್ ಬೇಕಾದ್ರೆ ಎಲ್ಲ ಹೇಳ್ತಾಳ. ನಮ್ಗೆ ನಮ್ನಿ ಮಾಡ್ತಾಳ. ಅಯ್ಯ ಅತ್ತಿ ರೊಕ್ಕ ಕೇಳಿದ್ದೇನಾರ ಸುಳ್ಳ? ಕೇಳಜ್ಜಿ. ಹೌದು ನನ್ನ ಮಗನ್ ನಾ ಕೇಳಿದೆ. ನಾನ್ ಯಾಕೆ ಗೊತ್ತನ ಅತ್ತಿಗೆ ಸಿಟ್ಟು ಬಂದತಿ ಅಂತ ಹೇಳಿದ್ದ. ಈ ಅತ್ತಿ ತನಗ್ ಬೇಕಾದ್ರೆ ತನಗ್ ಕೇಳ್ಬೇಕ. ಅಲ್ಲ ಹೋಗಿ ಅವ್ರ ಹತ್ರ ಹೇಳಕತ್ತತಿ ಮಂಗಳಾಗ ಏನು ತಂದಿಲ್ಲ ಅಂತ ಆಕಿಗೆ ಬೇಜಾರಾಗೈತಿ, ಮಂಗಳಾಗ ಏನು ಕೊಟ್ಟಿಲ್ಲ ಅಂತ ಆಕಿಗೆ ಬೇಜಾರಾಗೈತಿ ಅಂತ. ನಂಗೆ ಯಾಕೆ ಬೇಜಾರಾಗತಿ? ಅಯ್ಯ ದೇವ್ರೆ ಸುಳ್ಳ ಅದೇನ ಅಂತಾರಲ್ಲ ನನ್ನ ಹೆಸರು ಅತ್ತಿ ಬಸರು ಅನ್ನಂಗ ಅತ್ತಿ ಮಾಡಾಕತ್ತತಿ. ಅಲ್ಲಿ ತಡಿ ನನ್ನ ಕೆಟ್ಟ ಮಾಡಾಕತ್ತಿಲ್ಲ ಅವ್ರ ಮುಂದೆ. ಅದಕ್ಕೆ ಅಂದಿದ್ದೆ ನನಗಲ್ಲ ಅತ್ತಿಗೆ ಬೇಕಾಗಿರೋದು, ನನಗೇನು ಬೇಕಾಗಿಲ್ಲ ಅಂದೆ. ಮತ್ತೆ ನೀವು ಹಿಂಗೆ ಅಂದಿರಿ ಅದಕ್ಕೆ ಹಂಗೆ ಅಂದಾಳಕ್ಕೆ. ಮತ್ತು ನೀವು ನಿಮಗೆ ಬೇಕಾದ್ರೆ ನಿಮ್ಗೆ ನೇರವಾಗಿ ಹೆಸರು ಹೇಳಿ ಕೇಳ್ಕೊಬೇಕಲ್ಲ. ನೀವು ಯಾಕೆ ಹೆಸರು ಹೇಳಿದ್ರಿ? ಯಾ ಬಾಯಿ ತಪ್ಪಿ ಬಂತು. ಬಾಯಿ ತಪ್ಪಿ ಏನು ಬಂದಿಲ್ಲ, ಬೇಕಂತನ ಬಂದಿದ್ದದು. ಬಾಯಿ ತಪ್ಪಿ ನನ್ನ ಹೆಸರೇ ಯಾಕೆ ಬಂತು? ಮಾವನ ಹೆಸರು ಬರ್ಬೋದಿತ್ತು, ಬೇರೆ ಯಾವ್ದಾರ ಹೆಸರು ಬರ್ಬೋದಿತ್ತಲ್ಲ. ಆತಪ್ಪಿಸ್ರಿ ಆತ ಹಿಂಗ ಮಾಡ್ತಾ ನೋಡೇವ ಯವ್ವ. ನನ್ನ ಆಯುಸ್ದಾಗ ಒಂದು 80 ವರ್ಷ ಬದುಕ್ತೇನಂತ ಐತಿ. ಈಕಿ ಕಾಟಕ್ಕೆ ಮುಂದ್ಲ ವರ್ಷನ ಸತ್ರು ಸತ್ನೇ ಯವ್ವ ನಾನು. ಗಟ್ಟಿಗಿತ್ತಿ ಎತ್ತಿ ನೀನ ಸಿಲ್ವಕ್ ಸಾಯ್ತೇನ? ಇದ್ವಿದ್ ಸಸ್ತಾರನೆಲ್ಲ ಸಾಯಿಸಿ ಆಮೇಲೆ ನೀ ಸಾಯೋದು. ನೋಡ್ ಮಾತಾಡೋದು ನೋಡು. ಹೌದು ಕಸ್ತೂರಿ ನಿಮ್ಮ ಅವ್ವಾರು ಬರ್ತಾರಂದೈತಿ. ನೋಡ್ ಇದಕ್ಕೇನು ಹೇಳೋದು ನೋಡು. ಅಲ್ಲ ಗೊತ್ತೈತಿ ಯಾಕೆ ಬಂದಿಲ್ಲ ಅಂತೇಳಿ. ಮತ್ತೆ ಕೇಳ್ತತ್ ನೋಡತ್ತಿ. ಮತ್ತೆ ನಂಗೆ ಸಿಟ್ಟು ಬರಂಗಿಲ್ಲನ? ಆಮೇಲೆ ಸಿಟ್ಟಲ್ಲ ನಂಗೆ ಹೇಳ್ಬೇಕು ಅಂತ ನಾಲ್ಗೆ ಅಂತತಿ. ಅದಕ್ಕೆ ಹೇಳ್ಬಿಡ್ತೇನೆ ನಾನು. ಗಾಡಿ ಕಳೆದಿದ್ದು ಗೊತ್ತು, ಅಮ್ಮ ಬರ್ಲಾರ್ದು ಗೊತ್ತು. ಅಮ್ಮ ನೀನು ಬರ್ಲಾರ್ದಕ್ಕೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ ನಮ್ಮ ಅತ್ತಿಗೆ. ಅಮ್ಮೇನ ಬರಬಾರ್ದಂತ ಕಾಂಜಿ ಪಿಂಜಿ ಅಂತ ಬಡವ್ರಂತ. ನಮ್ಮ ಮನೆಗೆ ಶ್ರೀಮಂತರೆಲ್ಲ ಬರ್ತಿರ್ತಾರ, ಅವ್ರ ಮುಂದೆ ನಮ್ಮ ಮರ್ಯಾದೆ ಹೋಗತಿ, ನೀ ಬರಬಾರ್ದವ್ರು ಅಂತೇಳಿ ಹಂಗೆಲ್ಲ ಮಾತಾಡ್ತು ಗೊತ್ತಾ ಅಮ್ಮನ ಬಗ್ಗೆ. ಹೌದಾ? ಅಯ್ಯಯ್ಯೋ ಈ ಹಡಿಬಿಟ್ಟಿನ ನಂಬಿ ಕೆಟ್ಟನಲ್ಲಪ್ಪ ದೇವ್ರೇ. ಏನಿಲ್ಲ ನನ್ನ ಹಣೆ ಬರ ಅಂತೀನಿ ನನ್ನ ತಗ. ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದಿದ್ರೆ ಅಕ್ಕಿತ್ತಗ. ಯಾಕೆ ಗಂಗಕ್ಕ ಹಂಗಂದ್ರಿ? ಅಲ್ಲ ಆಂಟಿಯರ ನೀವು ಹಿಂಗೆ ಅಂದಿದ್ದು ಸರಿ ಇಲ್ಲ, ನಂಗೆ ಇಷ್ಟ ಆಗಲಿಲ್ಲ. ನಮ್ಮವ್ರಿಗೆ ಬಂದಿದ್ರಿ ಏನು ತಪ್ಪು? ಮೊಮ್ಮಗಳು ನೋಡಕ್ಕೆ ಬರಬಾರ್ದು ಅವರು? ನಾನು ಎಲ್ಲಿ ಹಂಗಂದೆ? ಮೊಮ್ಮಗಳು ನೋಡಕ್ಕೆ ಬರಕ್ಕೆ ನಾ ಬೇಡ ಅಂತೆ. ನಾನು ಮಸ್ಕಿರಿ ಮಾಡಿದ್ದನ್ನೇ ನಿನ್ನ ಮಗಳು ಸೀರಿಯಸ್ ಆಗಿ ತಿಳ್ಕೊಂಬಿಟ್ಟಾಳವ. ಇಬ್ರು ತಿಳ್ಕೊಂಡು ನಿನ್ನ ಕಡೆ ಹೇಳಕತ್ತಾಳ ನೋಡು. ಇಲ್ಲ ಅತ್ತಿ ಕರೆ ಅಂದಿದ್ದೆ. ಥೋ ಗಂಗಾ ತಡಿ ಯವ್ವ ಬಿಸ್ಲಾಗ ಬಂದಿರಿ ಶರ್ಬತ್ ಮಾಡಕತ್ತಿದ್ದೆ, ಮಾಡ್ಕೊಂಬರ್ತೇನೆ ತಡಿ. ನೋಡಿದೇನೆ ಹೆಂಗ್ ಓಡಾತ. ಅಯ್ಯೋ ಮಂಗಳ ನೀನು ಒಂಚೂರು ತಲೆ ತಿನ್ನೋದು ಕಮ್ಮಿ ಮಾಡ. ಅಯ್ಯ ಉಣ್ಣಾತೇನ ನಾನು ಅತ್ತಿ ತಲೆಯಲ್ಲಿ ತಿನ್ನಕೋಲಿ. ಅತ್ತಿ ತಲೆ ಏನು ಚಕ್ಲಿ ಕೊಡ್ಬೇಡಿ ಏನು? ಇಲ್ಲಿ ನೋಡಪ್ಪ ವಯಸ್ಸಪ್ಪ ಮಗ ಅದನ. ಏನು ಎತ್ತ ಎದಕ್ಕೆ ರೊಕ್ಕ ತಗೊಂಡಿದ್ದ ಎಲ್ಲ ಚಂದಾಗಿ ವಿಚಾರಿಸ್ಲಾ. ಏನ ಹೊಡ್ಗಿಡ್ಯಾಕ ಹೋಗ್ಬೇಡ. ಇಸ್ಪೀಟ್ ಆಡ್ಯಾನ ಅಂತ ಪೊಲೀಸ್ ರಾಷ್ಟ್ರ ಚಂದ ಬೆಣ್ಣೆ ಕೂದ್ಲ ತೆಗ್ದಂಗೆ ಹೇಳೋಗ್ಯಾರ ಮಾರಿ ಹೊಡ್ದಂಗ. ಇನ್ನು ಕೇಳ್ತಿಲ್ವೇ ನೀನು? ಎದಕ್ಕೆ ರೊಕ್ಕ ತಗೊಂಡ? ಇಸ್ಪೀಟ್ ಆಡ್ಯಾನ ಅಂತ ಹೇಳಿಲ್ಲ. ಅಯ್ಯೋ ದೇವ್ರೆ ಹೌದು ಕರೆ. ಇಸ್ಪೀಟ್ ಆಡೋದೆ ಇವು ಏನು ಬಂದಿತ್ತು ಅದನ್ನ ಕೇಳ್ಕೊ, ಅದನ್ನ ಇದು ಮಾಡೋಣಂತೆ. ಸ್ವಲ್ಪ ತಡಿ ನಾ ದುಡುಕ್ ಬೇಡ, ನಾ ಕೇಳ್ತೇನೆ. ಇನ್ನ ಮಟ ನಾನೇ ಇನ್ನೂ ಇಸ್ಪೀಟ್ ಆಡಿಲ್ಲ, ಇವ ಆಡ್ಯಾನ. ಸ್ವಲ್ಪ ಸುಮ್ಮನಿರ್ತೀರ?
ಎಲ್ಲ ಅರ್ಧ ನಿನ್ ಮುದ್ದಿಲೇನ ಹಾಳಾಗ್ಯಾನ ನೋಡ್ಲಿ ಅವ. ನೀ ಚಂದಗಿ ಇದ್ದಿದ್ದಂದ್ರ ಹಿಂಗ ಹಾಕಿದ್ದಿಲ್ಲ ಏನ. ನೀ ಮೊದ್ಲು ಚಂದಗಿಲ್ಲ ಅದಕ್ಕೆ ಹಿಂಗ ಹಾಕವು. ನಿನ್ನ ಮಕನು ನಿಂದ ಹೆಂಗೈತಿ ಕುಂಬಳಕಾಯಿ ಮಕದಕ್ಕೆ ಅಲ್ಲಲ್ಲಿ ಅವ ನಮ್ನಿ ಹಾಳಾಗ್ಯಾನವ. ತಡಿ ಸುಮ್ನೆ ಬಾಯಿ ಮುಚ್ಕೊಂಡಿರು ಒಟ್ಟು ಕೇಳವ. ಏನ ಬಿರ್ಸ ಕೇಳಿದಾಗ ಸತ್ಯ ಹೊರಬೀಳುದು. ಸಾಪಾಗಿ ನೀ ಏನ್ ಮಾಡಿದ್ಯಪ್ಪ ಬಂಗಾರ ಗಿಟ್ಟಿ ಬೆಳ್ಳಿ ಬಟ್ಲ ಅಂತ ಕೇಳಿದ್ರ ಉತ್ತರ ಕೊಡುದಿಲ್ಲ ಅವ್ರು. ಅವ ಅಷ್ಟಿದ್ದವ ಅಷ್ಟು ಸಣ್ಣವಾಗಿದ್ನಂದ್ರ ಇಸ್ಪಿಟ್ ಆಡ್ತಿದ್ನ ಅವ. ಸ್ವಲ್ಪ ಮುಚ್ಕೊಂಡಿರು ನೀನು. ನೀ ಬರಬ್ಬರಿ ಜಾಡಿಸೆ ಕೇಳವನ್ನ. ಶಿವ ಶಿವ ಸಿದ್ಧಾರೂಢ ಅಪ್ಪ. ಓ ಬಂದ್ಯಾ ಬಾ. ಪೊಲೀಸರು ಬಂದಿದ್ರಿ ಈಗ? ಯಾಕ ಎದಕ್ ಬಂದಿದ್ರು? ಬೈಕ್ ಕಳ್ದತ್ತಂತ ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲನ, ಅದ್ರ ಸಂಬಂಧ ಬೈಕ್ ಏನೋ ಸಿಕ್ಕತ್ತಂತೆ. ಕದ್ದವನು ಸಿಕ್ಕಾನಂತೆ. ಅವನ್ನ ಟೇಷನ್ದಾಗ ಕುಂದ್ರಸೇವಿ, ನಿಮ್ಮ ಮಗನ್ ಕರ್ಕೊಂಬರ್ರಿ ಅಂತ ಹೇಳ್ಯಾರ. ನಡಿ ಹೊಂಡ ನಡಿ. ಅಪ್ಪ ಅದು ಬೈಕ್ ಸಿಕ್ತಂತ, ಅದು ಕದ್ದವನು ಸಿಕ್ನಂತ. ಅಪ್ಪ ನಾನು ಬರಲ್ಲ, ನೀವೇ ತಗೊಂಬರ್ರಿಪ್ಪ. ನೀ ಬರಲ್ಲ? ಅಲ್ಲೇ ನೀ ಬರ್ಲಾರ್ದ ಹೆಂಗ? ಅಜ್ಜಿ ಅಪ್ಪ ಹೊಡಿಬೇಡಪ್ಪ, ಅಪ್ಪ ಹೊಡಿಬೇಡಪ್ಪ. ತಾಡಿಲ್ಲ ಒಂದಿಟ್ ಮಾತಾಡಂ ತಾಡ್ಲ. ನೀ ಸರಿ ಸಾಕಾಗೈತಪ್ಪ ಯಪ್ಪ ನನಗತ್ರ ಹೊತ್ತಾಗ. ಅಲ್ಲಲ್ಲ ಏನದ ಏನ್ ಕೆಲಸ ಮಾಡಿ ನೀನ? ಅಜ್ಜಿ ನಾ ಏನ್ ಮಾಡಿಲ್ಲ. ಬೈಕ್ ಕಳ್ದಿತ್ತ ನಿಂದ? ಕಳ್ದಿತ್ತ ಕಸ್ಕೊಂಡಿದ್ರ? ಹೇಳಿದೆ ನೀನ ಮಂತಿಲೆ ಬೈಕ್ ಕಳ್ದಿತ್ತ ಅಂತ ಹೇಳಿದೆ, ಏನ್ ಬೈಕ್ ಕಸ್ಕೊಂಡಾರ ಅಂತ ಹೇಳಿದೆ ನೀನು? ಎಷ್ಟು ಆಟ ಆಡ್ಬಿಟ್ಟಿ ನೀನು. ನಾನು ಹಂಗಾರ ಕರೆನಾ ಅಂತ ತಿಳ್ಕೊಂಬಿಟ್ಟೆ ನಾನು. ಥೋ ಇಷ್ಟು ಇದು ಮಾಡ್ತಿ ಅಂತ ನನಗೆ ಗೊತ್ತಿದ್ದಿಲ್ಲ ಬಿಡು. ಅಲ್ಲ ಎಷ್ಟು ಇರ್ಬೇಕು ನಿನ್ನ ಮೈಯಾಗ ತಿಂಡಿ ನಿನಗೆ? ಇಸ್ಪಿಟ್ ಆಡ್ತಿ? ಇಸ್ಪಿಟ್ ಆಡೋ ಚಟ ತೊಗೊಂಡೈತೆ ನಿನಗೆ? ಇಸ್ಪಿಟ್ ಆಡೋದು ಚಟ ತೊಗೊಂಡೈತೆ ನಿನಗೆ? ಅಲ್ಲಲ್ಲ ಇನ್ನೂ ಏನೇನೈತೆ ಅಭ್ಯಾಸ? ಎಷ್ಟು ದಿನದಿಂದ ನಡೆಸಿ ಇದನ್ನ ಹಠ ನೀನು? ಅಂಗಡ್ಯಾಗ ಹಂಗಾರ ರೊಕ್ಕ ಪಕ್ಕ ಕಳುವು ಮಾಡಿರ್ಬೇಕು ನೀನು. ಕಳುವು ಮಾಡಿ ಒಯ್ದು ಒಟ್ಟು ಇಸ್ಪಿಟ್ ಆಡಿದೇನ? ಅಲ್ಲ ನಿನ್ನ ಕೆಲ್ಕೆರ್ಲ ಹೊಡೆಯಕ್ಕಿಲ್ಲ ನಿನ್ನ. ಏನು ಮಾಡ್ಬೇಕಾತ್ ಹೇಳಂಗಾರ ನಿನ್ನ ನಾನು ಏನು ಮಾಡ್ಬೇಕಾತ್ ನಾನು? ಯವ್ವ ನೀ ಸ್ವಲ್ಪ ಸುಮ್ನಿರ ಆತ್. ನಾ ಅವ್ನು ಹೊಡೆದಲ್ಲ, ನೀ ಸ್ವಲ್ಪ ಸುಮ್ನಿರು. ನೀ ಸರಿ ಬೇವ ಸರಿ ತಗ ಇವೆಲ್ಲ ಮಂಡದೇವ್ರು ಬೇ, ಇವ್ರಿಗೆಲ್ಲ ಹತ್ತಿ ಪೆಟ್ಟಬೇಕು. ನಿಂಗೆ ಅದು ಗೊತ್ತಾಗಲ್ಲ, ನೀ ಸ್ವಲ್ಪ ಸುಮ್ನಿರು. ಅಪ್ಪ ನಾನು ಹೇಳ್ತೀನಿ ಸೊಳ್ಳೆ ಮಗನ, ನಾ ತಗೊಂಡ್ಬರ್ಲೆ ಬಾರ್ಕೋಲ. ಹೇಳ್ತೀನಿ. ಹೌದು ಇಸ್ಪಿಟ್ ಆಡಿದ್ದ ಕರೆ ನಾನು. ನಿನಗೇನು ಬಂತ್ಲ? ಇಸ್ಪಿಟ್ ಆಡಿದ್ದ ಕರೆ ಅಂತ ಹೇಳ್ತೀಯಲ್ಲ ಮತ್ತ. ನಿನ್ನ ಎಷ್ಟು ಚಪ್ಪಲೆ ಹೊಡಿಬೇಕಂತ ನಾನು ಅತ್ತಾಗ. ಭಾಳ ನಾಚಿಗೆ ಬರ್ತದಪ್ಪ ನಿನ್ನ ಮಾತಾಡಿದ್ ಕೇಳತ್ತಾಗ. ಅಲ್ಲಲ್ಲ ಈ ವಯಸ್ಸಿಗೆ ಇವೆಲ್ಲ ಬೇಕನ? ಇವೆಲ್ಲ ಬೇಕಾ? ಅಲ್ಲ ನಿನ್ನ ವಯಸ್ಸಿಗೆ ಚಂದಾಗಿ ಹೌದನ್ನಂಗ ದುಡ್ದು ಅಪ್ಪ ಅವನ ಕೈಯಾಗ ಹೌದು ಅನ್ನಿಸ್ಕೋಬೇಕು, ಇಲ್ಲ ಓದ್ಬೇಕು, ಏನಾರ ಒಂದು ಮಾಡ್ಬೇಕು. ನಿಮ್ಮ ಇಕ್ಕಿನ ನೋಡು, ನಿಮ್ಮ ಅಕ್ಕನ, ಇದು ನಿಮ್ಮ ತಂಗಿನ ಎಷ್ಟು ಚಂದ ಜೀವನ ಮಾಡ್ತತಿ, ಓದ್ತತಿ, ಎಷ್ಟು ಚಂದ ಹೌದು ಅನ್ನಿಸ್ಕೊತತಿ, ಇಂಜಿನಿಯರ್ ಓದಾತಾಳ. ಅದೇನು ಕಮ್ಮಿ ಅಂತ ಮಾಡಿ ಏನ ನೀನು? ನೀನು ಹಿಂಗಕ್ಕಿ ಅಂತ ನಾ ಅಂದ್ಕೊಂಡಿದ್ದಿಲ್ಲ ಬಿಡಪ್ಪ. ಯೋ ದೇವ್ರೆ, ನಾನು ಏನೋ ಒಂದು ನನ್ನ ಮಮ್ಮಾಗ ಇಷ್ಟು ಶಾಣೆ ಐತಲ್ಲ ಈ ವಯಸ್ಸಕ್ಕಂತ ಎಷ್ಟು ಸಲ ಅನ್ಕೊಂಡೆ ನಾನು. ಅಲ್ಲ ಬೈಕ್ನ ಇನ್ನೊಬ್ರ ಕೈಯಾಗ ಕೊಟ್ಟು ಇಸ್ಪಿಟ್ ಆಡುವಷ್ಟು ನಿನಗೆ ಚಟ ತಗೊಂಡತ್ ನಿನಗೆ. ಏನು ಹೇಳೋದು ಇದಕ್ಕೆ ಅಂತ ನಾನು ಅತ್ತಾಗ. ನಿನ್ನ ನಾಚಿಕತ್ತಪ್ಪ ನನಗೆ. ಯಾರಿಗಾರ ಗೊತ್ತಾತಂದ್ರೆ ಎಷ್ಟು ಮರ್ಯಾದಗೇಡ್ ಅಂತೇಳಿ ನಿನಗಿನ್ನೂ ಅರ್ಥ ಆಗಿಲ್ಲ ನಿನಗೆ ಏನ? ಸರಿ ಇಲ್ಲವಾ ನೀ ಸರಿ ಇಲ್ಲವಾ ಒಂದಿಟ್ಟು? ಎದ್ರ ಸಂಬಂಧ ಇಸ್ಪಿಟ್ ಆಡಿದಿ? ಎದಕ್ ಬೇಕಾಗಿತ್ತು ನಿನಗೆ ರೊಕ್ಕ? ಅಪ್ಪ ಅದು ದೊಡ್ಡ ರೊಕ್ಕ ಮಾಡ್ಕೊಳ್ಳೋಣ, ಈಡಾಗಿ ಚಂದಾಗಿ 4 ಮಂದಿ ಗತೆ ನಾವು ಇರೋಣ ಅಂತ ಯೋಚನೆ ಮಾಡಿದ್ದೆ ಅಷ್ಟಪ್ಪ. ನಾವು ಅಂಗಡಿಯಾಗ ದುಡ್ದಿದ್ರಾಗ ಯಾವಾಗ ಆಗ್ಬೇಕು ರೊಕ್ಕ, ನಮ್ಮ ಕೈಯಾಗ ಅಷ್ಟು ಆಗುದಿಲ್ಲ. ಅದೇ ನಾನು ಇಂಥವದು ಮಾಡಿದ್ರೆ ಕೈ ತುಂಬ ರೊಕ್ಕಕ್ಕವು ಅಂತ ವಿಚಾರ ಮಾಡಿದ್ದೆ ಅಷ್ಟ. ನಾನು ಎದಕ್ಕೂ ಆಟ ಆಡ್ಲಿಲ್ಲಪ್ಪ, ಇದ ಕಾರಣಕ್ಕೆ ಆಟ ಆಡಿದ್ದು. ನನ್ನ ತೆಪ್ಪಾಗೈತಪ್ಪ. ಹುಚ್ಚು ಸುಳೆ ಮಗನ, ಇಸ್ಪಿಟ್ ಆಡಿ ನಮ್ಮನ್ನು ಶ್ರೀಮಂತ ಮಾಡಿ ಇದು ಮಾಡವನ್ ನೀನು? ಓಹೋ ಹಂಗಿದ್ದಿದ್ರಿ ಎಲ್ಲರೂ ಇಸ್ಪಿಟ್ ಆಡೇ ದೊಡ್ಡ ವ್ಯಕ್ತಿಗಳು ಹಾಕಿದ್ರು. ಕಷ್ಟಪಟ್ಟು ನನ್ನ ಮಗನು ದುಡಿತಿದ್ದಿಲ್ಲ, ತಿಳ್ಕೊಂಬಿಡು. ನೋಡಪ್ಪ, ಜೂಜಾಡಿ ಪಾಂಡವರು ಕೌರವರು ಉದ್ಧಾರ ಆಗಿಲ್ಲ, ಇನ್ನು ನೀನು ಉದ್ಧಾರ ಹಾಕಿದ್ದೆ. ಅಯ್ಯೋ ದೇವ್ರೆ, ನನ್ನ ಮಮ್ಮಗೆ ಇಷ್ಟು ಹುಂಬ ಅಂತೇಳಿ ನನಗೆ ಗೊತ್ತಾಗ್ಲಿಲ್ಲಲ್ಲ ಯವ್ವ. ಸಣ್ಣವಿದ್ದಾಗ ನಿನಗೆ ಎಂತೆಂಥ ಕಥೆಗಳು ಹೇಳ್ತಿದ್ದೆ ನಾನು. ಎಂತೆಂಥ ನಿನಗೆ ನೀತಿ ಪಾಠ ಹೇಳ್ತಿದ್ದೆ ನಾನು. ಯಾವುದು ನಿನ್ನ ತಲೆಯಾಗ ಹೋಗ್ಲಿಲ್ಲಲ್ಲ. ನನಗೆ ಅದೇ ವಿಚಿತ್ರ ಆಗಕತ್ತೈತೆ. ಯಾಕಲಾ ಹಿಂಗೆ ಮಾಡಿದಿ ಹೇಳು? ಯಾಕೆ ಹಿಂಗೆ ಮಾಡಿದೆ ಯಪ್ಪ ನೀನು? ನಾನು ನನ್ನ ಮಗ ಎಷ್ಟು ಶಾಣೆ ಐತಿ ನನ್ನ ಮೊಮ್ಮಗ ಅಂತ ಯೋಚನೆ ಮಾಡ್ತಿದ್ದೆ. ನೀನು ಹಿಂಗಕ್ಕಿ ಅಂತ ನಾ ತಿಳ್ಕೊಂಡಿದ್ದಿಲ್ಲ ಯವ್ವ, ನಾ ತಿಳ್ಕೊಂಡಿದ್ದಿಲ್ಲ ಬಿಡು. ಅಯ್ಯೋ ದೇವ್ರೆ, ನಾಳೆ 4 ಮಂದಿ ಕೇಳ್ತಾರ ಹೌದನ ಶಾಂತವ್ವ ನಿನ್ನ ಮಮ್ಮಗೆ ಇಸ್ಪಿಟ್ ಆಡಿ ಬೈಕ್ನ ಬಡ್ದು ಬಂದಾನಂತಲ್ಲ, ಹೌದನ ಅಂತೇಳಿ ಅವ್ರಿಗೆ ಏನು ಉತ್ತರ ಕೊಡ್ಲಿ ಅಂತಾಳೆ ನಂಗೆ ತಿಳಿವಲ್ತು. ಒಂದಲ್ಲ ಎರಡಲ್ಲ 60,000 ರೂಪಾಯಿ ನನ್ನ ತೆಲಿಗೆ ಇಟ್ಟಿರೋದಿವ. 60,000 ಬೇ ಯವ್ವ. ನೆನೆಸ್ಕೊಂಡ್ರೆ ಹೊಟ್ಟೆಯಾಗ ಸಂಕಟಕತಿ ಬೇ, ಕಣ್ಣಾಗ ನೀರು ಬರ್ತಾವ ಬೇ. ದುಡಿದು ಹಾಂಗ ಒಟ್ಟು ರೊಕ್ಕ ದುಂಡು ಗುಡಿಸ್ಕೊಂಡಿದ್ದೆ, ಅದನ್ನೂ ರೊಕ್ಕ ಇವ್ನು ಹೆಣಕ್ಕಿಡುವಂಗೆ ಮಾಡಿದ್ನಲ್ ಬೇ ಯವ್ವ. 60,000 ರೂಪಾಯಿ ಬೇ ಯವ್ವ.
ತಪ್ಪಾಗಿತ್ತಪ್ಪ, ಇನ್ಯಾವತ್ತು ಹಿಂಗ್ ಮಾಡಂಗಿಲ್ಲಪ್ಪ, ಇನ್ಯಾವತ್ತು ಇಂಥ ಕೆಲಸ ಮಾಡಂಗಿಲ್ಲ. ನನ್ ತಪ್ಪಾಗೈತಿ. ಏನು ತಪ್ಪಾಗೈತೆ ಅಪ್ಪ? ಇನ್ನೇನು ಮಾಡ್ಬೇಕು ಹೇಳಂಗಾರ ನೀನು? ಅಯ್ಯೋ ದೇವ್ರೆ, ನನ್ನ ಮೊಮ್ಮಗೆ ಹಿಂಗೆ ಮಾಡಿಬಿಡ್ತಲ್ಲ ಇವ. 60,000 ರೂಪಾಯಿ ಈಗ ನೋಡು, ರೊಕ್ಕ ಕೊಟ್ಟು ಆ ಬೈಕ್ ಬಿಡಿಸ್ಕೋಬೇಕು. ಬಿಡಿಸ್ಕೊಳ್ಳೋದ ಬಿಡೋದ. ರೊಕ್ಕ ಕೊಟ್ಟು ಬೈಕ್ ಬಿಡಿಸ್ಕೊಲಿಲ್ಲ ಅಂದ್ರೆ ಆ ಬೈಕ್ ಅವನ ತಾವನ ಆಕತಿ. ಆವಾಗ ಅದು ಒಂಥರ ಸಂಕಟ. ಈಗ ಅದನ್ನ ಬಿಡಿಸ್ಕೊಂಡಿಯಾ, ರೊಕ್ಕಿಲ್ಲ. ಏನು ಮಾಡ್ಬೇಕು? ಜೊತೆಗೆ ಲೋನು ಕಟ್ಟಬೇಕು. ಎದಕ್ಕೆ ಹಿಂಗೆ ತಂದೆ ತಾಯಿ ಹೊಟ್ಟೆ ಉರಿಸ್ತಿರಲ್ಲ ನೀವು? ಎದಕ್ಕೆ ಹಿಂಗೆ ಹೊಟ್ಟೆ ಉರಿಸ್ತೀರಿ? ನಂದ ತಪ್ಪಾಗೈತಿ. ನಾನೇ ಎಲ್ಲಾರ ಕಟ್ಬಿಟ್ಟು ದುಡ್ಯಾಕ ಹೋಗ್ಕೇನಪ್ಪ, ದುಡಿದು ತೀರಿಸ್ತೀನಿ. ನಿನ್ನ ಹೊಡ್ಯಾಕು ನನಗೆ ಇಷ್ಟ ಆಗವಲ್ತ. ದುಡ್ಡು ತೀರಿಸ್ತಾನಂತಿವ ಇವ ಹುಚ್ಚುಳಿ ಮಗ, ದುಡ್ಡು ತೀರಿಸ್ತಾನಂತಿವ. ನಮ್ಮ ಹಣೆ ಬಾರ್ದಾಗ ಉದ್ಧಾರ ಆಗಿ 4 ಮಂದಿ ಇದ್ರಿಗೆ ನೆಟ್ಟಿಗೆ ನಿಂದ್ರದ ಬರದೇ ಇಲ್ಲ ಕಾಂತತಿ. ಅದು ಏನು ಕರ್ಮ ಮಾಡಿದ್ನೇನ ನಿನ್ನಂತಾವ ಹುಟ್ಟಿಬಿಟ್ಟಿ ನೀನು. ನನ್ನ ಸಂಕಟ ಸಂಜಿಕ ಪೊಲೀಸ್ ಸ್ಟೇಷನಿಗೆ ಹೋಗ್ಬೇಕು. ಹೋಗಿ ಬರೋಣ. ಏನು ಅವ್ನು ಯಾವ ನಿನಗೆ ಸಾಲ ಕೊಟ್ಟವ ಅವನು ಕೈ ತೊಗೋತೇನೆ. ಇಸ್ಪಿಟ್ ಆಡುವಷ್ಟು ಇವು ನಾನೇ ಇನ್ನ ಮಟ್ಟ ಅವಕ್ಕೆಲ್ಲ ಕೈ ಹಾಕಿಲ್ಲ. ನಿನ್ನ ಎಷ್ಟು ನಿನ್ನ ಮೈಯ ನಣ ಕಟ್ಟಿರ್ಬೇಕು ನಿನಗೆ. ಇಸ್ಪಿಟ್ ಆಡುವಷ್ಟು ಇರ್ಲಿ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಪೊಲೀಸ್ರಿಗೆ ಹೇಳ್ತೇನೆ, ಹಾಕಿ ಒತ್ತಾಗ ಹೋದೆ ಮೂಲೆಗೆ ಹಾಕಿ ಓದಿರಿ ಇವ್ರನ್ನ ಇಸ್ಪಿಟ್ ಆಡೋರನ್ನ ಅಂತೇಳಿ ಹೇಳ್ತೇನೆ ಪೊಲೀಸ್ರಿಗೆ. ಅಪ್ಪೆ ಪಾಪ ನನ್ನ ಮಗ ಎಷ್ಟು ಬೇಜಾರು ಮಾಡ್ಕೊಂಡು ಹೋತ. ಅವ್ವ ತಪ್ಪಾಗೈತಿ ಬೇ ಯವ್ವ. ಎಷ್ಟು ಸಲ ಅಲ್ಲ ತಪ್ಪು ಮಾಡೋದು? ಎಷ್ಟು ಸಲ ಅದಂತ ನೀ ತಪ್ಪು ಮಾಡೋದು? ಎಷ್ಟು ಸಲ ನಾನು ಆತಂತ ತಿದ್ಕೊಂಡು ಹೋಲ್ಬಿಡು ನನ್ನ ಮಗ ಅಂತೆ ಸಂಸೋದು. ಬರೇ ಇದಾಗಿ ಹೋತಲ್ಲ ನಿಂದು. ನನಗೆ ಅದ ಅರ್ಥ ಆಗೋಲ್ತು ನನಗೆ.